ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಇತ್ತೀಚೆಗಷ್ಟೇ ಸೈಡ್ ಪಿಕಪ್ ವಿಚಾರವಾಗಿ ಚಾಲಕರ ನಡುವೆ ಲಾಂಗ್ ಅಟ್ಯಾಕ್ ನಡೆದು ಎಲ್ಲರನ್ನ ಬೆಚ್ಚಿಬೀಳಿಸಿತ್ತು. ಈ ಬೆನ್ನಲ್ಲೇ ಕೆಐಎಎಲ್ ಅಧಿಕಾರಿಗಳು ದಂಡಾಸ್ತ್ರ ಪ್ರಯೋಗಕ್ಕೆ ಮುಂದಾಗಿದ್ದಾರೆ. ಆದರೆ ಇದಕ್ಕೆ ಟ್ಯಾಕ್ಸಿ ಚಾಲಕರು ಕೆರಳಿ ನಿಂತಿದ್ದಾರೆ. ಏರ್ಪೋರ್ಟ್ನಲ್ಲಿ ಸೈಡ್ ಪಿಕಪ್ ತಡೆಯಲು ಹೊಸ ಅಸ್ತ್ರ. ಪಿಕಪ್ ಅವಧಿ ಮೀರಿದ್ರೆ ಚಾಲಕರ ಜೇಬಿಗೆ ಬೀಳಲಿದೆ ಕತ್ತರಿ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ದುಪ್ಪಟ್ಟಾಗ್ತಿದೆ. ಇದರಿಂದ ಪಿಕಪ್ ಪಾಯಿಂಟ್ ಬಳಿ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗ್ತಿದೆ. ಕೆಲ ಚಾಲಕರು ಪಿಕಪ್ಗೆ ಅಂತ ಗಂಟೆಗಟ್ಟಲೆ ಕಾರನ್ನ ನಿಲ್ಲಿಸಿಕೊಂಡು ಏರ್ಪೋರ್ಟ್ ಸಿಬ್ಬಂದಿ ಜೊತೆ ವಾಗ್ವಾದಕ್ಕಿಳಿಯುತ್ತಾರೆ. ಇದನ್ನ ತಡೆಯಲು ಕೆಐಎಬಿ ಆಡಳಿತ ಮಂಡಳಿ ದಂಡಾಸ್ತ್ರಕ್ಕೆ ಮುಂದಾಗಿದೆ. ಹಾಗಿದ್ರೆ ಎಷ್ಟೆಷ್ಟು ದಂಡ ಬೀಳಲಿದೆ ಅನ್ನೋದನ್ನ ನೋಡಿದ್ರೆ, ಇದೇ 8ನೇ ತಾರೀಖಿನಿಂದ ಟರ್ಮಿನಲ್ 1ರ ಅರೈವಲ್ ಪಿಕಪ್ ಪಾಯಿಂಟ್ಗೆ ಹಳದಿ ಬೋರ್ಡ್ ಅಂದ್ರೆ ಟ್ಯಾಕ್ಸಿಗಳಿಗೆ ನಿರ್ಬಂಧ ವಿಧಿಸಲಾಗ್ತಿದೆ. ಜೊತೆಗೆ ವೈಟ್ ಬೋರ್ಡ್ ವಾಹನಗಳು 8 ನಿಮಿಷದೊಳಗೆ ಪಿಕಪ್ ಮಾಡಿಕೊಂಡು ಹೋಗಬೇಕು. 8 ನಿಮಿಷ ಮೀರಿದ್ರೆ 8ರಿಂದ 13 ನಿಮಿಷದವರೆಗೆ 150 ರೂಪಾಯಿ ಹಾಗೂ 13 ನಿಮಿಷದಿಂದ 18 ನಿಮಿಷದವರೆಗೆ 300 ರೂಪಾಯಿ ಫೈನ್ ಕಟ್ಟಬೇಕಿದೆ. ಇನ್ನು 18 ನಿಮಿಷದ ಅವಧಿಯನ್ನ ಮೀರಿದ್ರೆ ಅಂತಹ ವಾಹನಗಳನ್ನ ಟೋಯಿಂಗ್ ಮಾಡಲಿದ್ದು ಪೊಲೀಸರು ಕಾನೂನು ಕ್ರಮ ಕೈಗೊಳ್ಳಲಿದ್ದಾರೆ. ಇನ್ನು ಹಳದಿ ಬೋರ್ಡ್ ಟ್ಯಾಕ್ಸಿ ಚಾಲಕರಿಗೆ ಏರ್ಪೋರ್ಟ್ನ ಪಾರ್ಕಿಂಗ್ 3 ಮತ್ತು 4ರಲ್ಲಿ ಪಿಕಪ್ ಮಾಡಲು 10 ನಿಮಿಷಗಳ ಉಚಿತ ಅವಕಾಶ ನೀಡಲಾಗಿದೆ. 10 ನಿಮಿಷದ ಅವಧಿ ಮೀರಿದ್ರೆ ಮುಂದಿನ 5 ನಿಮಿಷಕ್ಕೆ 150 ಮತ್ತು 10 ನಿಮಿಷಕ್ಕೆ 300 ರೂಪಾಯಿ ಹೆಚ್ಚುವರಿ ದಂಡ ಬೀಳಲಿದೆ. ಯೆಲ್ಲೋ ಬೋರ್ಡ್ಸ್ P3 P4 ಪಾರ್ಕಿಂಗ್ ಅಲ್ಲಿ ಅವ್ರಿಗೆ ಒಂದು 10 ನಿಮಿಷ ಫ್ರೀ ಪಾರ್ಕಿಂಗ್ ಇರುತ್ತೆ. ವೈಟ್ ಬೋರ್ಡ್ಸ್ ಎಲ್ಲ 8 ನಿಮಿಷ ಫ್ರೀ ಪಾರ್ಕಿಂಗ್ ಇರುತ್ತೆ. ಎಂಟ್ರಿಯಲ್ಲೇ ಅವ್ರಿಗೆ ಒಂದು ಚೀಟಿ ಸಿಗುತ್ತೆ. ಅವರು ವಿತಿನ್ 8 ಮಿನಿಟ್ಸ್ ಎಕ್ಸಿಟ್ ಮಾಡಿಲ್ಲ ಅಂದರೆ 8 to 13 ಮಿನಿಟ್ಸ್ 150 ರೂಪಾಯಿ ಚಾರ್ಜ್ ಆಗುತ್ತೆ. 13 ಮಿನಿಟ್ಸಿಂದ 18 ಮಿನಿಟ್ಸ್ ಅವ್ರಿಗೆ 300 ರೂಪಾಯಿ ಚಾರ್ಜ್ ಆಗುತ್ತೆ. 18 ಮಿನಿಟ್ಸ್ ಮೇಲೆ ಅಲ್ಲೇ ಇದ್ದರೆ ನಾವು ಆ ವೆಹಿಕಲ್ನ ಟೋ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀವಿ. ಡಿಸೆಂಬರ್ 8ನೇ ತಾರೀಕು ಟರ್ಮಿನಲ್ 1ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. 11ನೇ ತಾರೀಕು ಟರ್ಮಿನಲ್ 2ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಆದ್ರೆ ಹೊಸ ರೂಲ್ಸ್ ಜಾರಿಗೆ ವಿರೋಧ ವ್ಯಕ್ತಪಡಿಸಿರುವ ಟ್ಯಾಕ್ಸಿ ಚಾಲಕರು ಹೊಸ ನಿಯಮದಿಂದ ನಮಗೆ ಬಾಡಿಗೆಗಳು ಸಿಗಲ್ಲ, ಹೊಸ ರೂಲ್ಸ್ ಜಾರಿ ಮಾಡಿದ್ರೆ ಏರ್ಪೋರ್ಟ್ನಲ್ಲಿ ಎಲ್ಲೆಂದರಲ್ಲಿ ಟ್ಯಾಕ್ಸಿಗಳನ್ನ ನಿಲ್ಲಿಸಿ ಹೋರಾಡ್ತೀವಿ ಅಂತ ಎಚ್ಚರಿಸಿದ್ದಾರೆ. ದೊಡ್ಡ ಮಟ್ಟದ ಸಮಸ್ಯೆ ಸರ್ ಇದು. ಇವ್ರು ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ ಪಿಕಪ್ ಆಗಲಿ ಡ್ರಾಪ್ ಆಗಲಿ ಮಾಡೋದಕ್ಕಾಗೋದೇ ಇಲ್ಲ, ಅಸಾಧ್ಯ. ಇವತ್ತು ಸಹ ಬಿಡೋದಿಲ್ಲ. 8ನೇ ತಾರೀಕು ಇವ್ರು ಮಾಡಿದ್ದಾದ್ರೆ ಏರ್ಪೋರ್ಟ್ನ ಸ್ತಬ್ಧ ಮಾಡ್ತೀವಿ ಸರ್. ಎಲ್ಲ ಗಾಡಿಗಳನ್ನ ನಿಲ್ಲಿಸಿ 100% ಸರ್. ಇವತ್ತು 7ನೇ ತಾರೀಕುವರೆಗೂ ಗಡುವು ಕೊಟ್ಟಿದ್ದೀವಿ. ಸದ್ಯ ಇದೇ ತಿಂಗಳ 8ರಿಂದ ಟರ್ಮಿನಲ್ 1ರಲ್ಲಿ ಮತ್ತು ಡಿಸೆಂಬರ್ 11ರಿಂದ ಟರ್ಮಿನಲ್ 2ರ ಅರೈವಲ್ ಗೇಟ್ಗಳಲ್ಲಿ ಈ ಹೊಸ ದಂಡಾಸ್ತ್ರ ರೂಲ್ಸ್ ಜಾರಿಯಾಗಲಿದೆ. ನವೀನ್, TV9, ದೇವನಹಳ್ಳಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಿಸಿದಂತೆ ಡಿಸೆಂಬರ್ 17ರಿಂದ ಸಾಕ್ಷಿಗಳ ವಿಚಾರಣೆಗೆ ಕೋರ್ಟ್ ನಿರ್ಧರಿಸಿದೆ. ಪ್ರಕರಣದ 2ನೇ ಆರೋಪಿ ದರ್ಶನ್ ಸೇರಿದಂತೆ 7 ಆರೋಪಿಗಳು ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ರು. ಸಹಾಯಕ ಎಸ್ಪಿಪಿ ಸಚಿನ್ ಸಾಕ್ಷಿಗಳ ಪಟ್ಟಿಯನ್ನ ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ಗೆ ಸಲ್ಲಿಸಿದ್ರು. ಸಾಕ್ಷಿ ಸಂಖ್ಯೆ 7 ಮತ್ತು 8 ಸೇರಿ ಹತ್ಯೆಯಾಗಿರುವ ರೇಣುಕಾಸ್ವಾಮಿ ತಂದೆ ತಾಯಿಗೂ ಸಮನ್ಸ್ ಜಾರಿ ಮಾಡಲಾಗಿದೆ. ಇನ್ನು ದರ್ಶನ್ ಸೇರಿ ಆರೋಪಿಗಳಿಂದ ವಶಪಡೆದಿದ್ದ 82 ಲಕ್ಷ ಹಣವನ್ನ ಆದಾಯ ತೆರಿಗೆ ಇಲಾಖೆಗೆ ನೀಡಲಾಗಿದೆ. ಐಟಿ ಅರ್ಜಿ ಪುರಸ್ಕರಿಸಿದ ಕೋರ್ಟ್ ಆದಾಯ ತೆರಿಗೆ ಇಲಾಖೆ ಮುಂದೆ ದರ್ಶನ್ ತಕರಾರು ಸಲ್ಲಿಸಬಹುದು. ಐಟಿ ಹಣ ಬಿಡುಗಡೆ ಮಾಡಿದ್ರೆ ದರ್ಶನ್ ಹಣ ಹಿಂಪಡೆಯಬಹುದು ಅಂತ 57ನೇ ಸಿಸಿಎಚ್ ಕೋರ್ಟ್ ಹೇಳಿದೆ.